ಅಕ್ಷಯ ತೃತೀಯದ ಬಗ್ಗೆ ಈ ಹಿಂದೆ ಹಲವು ಮಾಹಿತಿಗಳನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದನ್ನೇನಾದ್ರೂ ನೀವು ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಅದನ್ನ ತಿಳ್ಕೊಂಡು ಆ ನಂತರದಲ್ಲೇ ಈ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಅಕ್ಷಯ ತೃತೀಯದ ಮಹಿಮೆ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ 4 ಶುಭ ಮುಹೂರ್ತಗಳಲ್ಲಿ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಗಳು ಸೇರಿಕೊಂಡಿವೆ. ಅಂದರೆ ಅಕ್ಷಯ ತೃತೀಯದ ಸಂಪೂರ್ಣ ದಿನ ಪ್ರತಿಯೊಂದು ಗಳಿಗೆಯಲ್ಲಿಯೂ ಸಹ ಶುಭ ಮುಹೂರ್ತವೇ ಇರುತ್ತದೆ. ಯಾವುದೇ ಅಶುಭ ಕಾಲಗಳಿಗೆ ಮಹತ್ವವೇ ಇಲ್ಲ. ಅಂದರೆ ಈ ದಿನ ಶುಭ ಕಾರ್ಯಗಳನ್ನ ಮಾಡಲು ಪಂಚಾಂಗವನ್ನ ನೋಡುವ ಅವಶ್ಯಕತೆಯೇ ಇರುವುದಿಲ್ಲ. ಈ ದಿನ ನಾವು ಯಾವುದೇ ಒಳ್ಳೆ ಕಾರ್ಯವನ್ನ ಮಾಡಿದರೂ ಸಹ ಯಶಸ್ಸು ಶತಸಿದ್ಧ. ಹಾಗಾದ್ರೆ ಈ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಅಂತ ಕೇಳಿದ್ರೆ ಅಕ್ಷರಾಭ್ಯಾಸ, ನಾಮಕರಣ, ಉಪನಯನ, ವಿವಾಹ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ನಡೆಸಲು ಮತ್ತು ಹೊಸ ಉದ್ಯಮಗಳನ್ನ ಪ್ರಾರಂಭಿಸಲು ಅತಿ ಉತ್ತಮವಾದ ದಿನವಾಗಿದೆ. ಈ ದಿನ ಸೂರ್ಯ ಮತ್ತು ಚಂದ್ರ ತಮ್ಮ ಗರಿಷ್ಠ ಮಟ್ಟದ ಕಾಂತಿಯನ್ನ ಹೊಂದಿರುವುದರಿಂದ ಯಾವುದೇ ಶುಭ ಕಾರ್ಯಕ್ಕೂ ಬಹಳ ಮಂಗಳಕರವಾಗಿರುತ್ತದೆ. ಈ ದಿನದಂದು ವಿವಾಹವಾಗುವ ದಂಪತಿಗಳ ದಾಂಪತ್ಯ ಹೆಚ್ಚು ಬಲವಾಗಿರುತ್ತದೆ ಮತ್ತು ಅನ್ಯೋನ್ಯವಾಗಿರುತ್ತದೆ. ಹೀಗಾಗಿಯೇ ಈ ದಿನದಂದು ಹೆಚ್ಚು ವಿವಾಹಗಳು ನಡೆಯುತ್ತವೆ. ಈ ದಿನ ದಾನ ಧರ್ಮಗಳನ್ನ ಮಾಡುವುದು ಬಹಳ ಶ್ರೇಷ್ಠ. ಈ ದಿನ ದಾನವನ್ನ ಮಾಡಿದರೆ ಪ್ರತಿಫಲಾಪೇಕ್ಷಿಗಳಾಗಿ ನಾವು ಏನನ್ನ ಬಯಸಿದ್ದರೂ ಸಹ ನಾವು ನೀಡಿದ 3ರಷ್ಟನ್ನು ನಮಗೆ ಭಗವಂತ ನೀಡುತ್ತಾನೆ. ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಸಹ ತುಂಬಾ ಒಳ್ಳೆಯದು. ಈ ದಿನ ಮಹಾಲಕ್ಷ್ಮಿಯನ್ನ ಪೂಜಿಸುವುದರಿಂದ ಸಕಲ ಸಂಪತ್ತು, ಸಂತೋಷ, ಸಮೃದ್ಧಿ ಅನ್ನುವಂಥದ್ದು ನಮ್ಮದಾಗ್ತದೆ. ಈ ದಿನ ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನ ಆಗಿರುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ನಡೆಸಲಾಗ್ತದೆ. ಅವರವರ ಮನೆಯ ಅಡುಗೆ ಮನೆಯಲ್ಲಿ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯನ್ನ ನೀಡು ಅಂತೇಳಿ ಬೇಡಿಕೊಳ್ತಾರೆ. ಹಾಗೆ ಈ ದಿನದಂದು ಹೋಮ ಹವನವನ್ನು ನೆರವೇರಿಸಿದರೆ ಅಶ್ವಮೇಧ ಯಾಗವನ್ನ ಮಾಡಿದ್ದರ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಈ ದಿನ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ ಮಂತ್ರಗಳನ್ನು, ಶ್ಲೋಕಗಳನ್ನು ಪಾರಾಯಣ ಎನ್ನುವಂಥದ್ದನ್ನ ಮಾಡಬಹುದು. ಅದರಲ್ಲಿಯೂ ಲಕ್ಷ್ಮಿ ಮತ್ತು ಮಹಾವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನ ಪಠನ ಮಾಡುವುದು ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಅಥವಾ ಅಷ್ಟೋತ್ತರಗಳನ್ನ ಪಠಿಸುತ್ತಾರೆ. ಅನೇಕರು ಈ ದಿನದಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಗಂಗಾವತಾರಣದ ದಿನವಾದ್ದರಿಂದ ಗಂಗಾ ಸ್ನಾನಕ್ಕೂ ಹೆಚ್ಚಿನ ಮಹತ್ವ ಎನ್ನುವಂಥದ್ದಿದೆ. ಈ ದಿನ ಗಂಗಾ ನದಿಯಲ್ಲಿ ಸ್ನಾನವನ್ನು ಕೈಗೊಂಡರೆ ಸಕಲ ದೋಷಗಳು ಪರಿಹಾರ ಆಗುತ್ತವೆಯಂತೆ. ಮನೆಯಲ್ಲಿ ಸ್ನಾನ ಮಾಡುವಾಗ ಆದರೂ ಸ್ವಲ್ಪ ಗಂಗಾ ಜಲವನ್ನ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿದರೂ ಸಾಕು. ಈ ದಿನದಂದು ಉಪವಾಸ ವ್ರತವನ್ನ ಮಾಡುವುದು ಸಹ ಪುಣ್ಯ ಕಾರ್ಯವೇ. ಭಗವಂತನ ಅನುಗ್ರಹ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಆಗಲಿ ಅಂತೇಳಿ ನಾವು ಕೂಡ ಭಗವಂತನನ್ನ ಕೇಳ್ಕೊಳ್ಳೋಣ. ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.